Hello everyone, Dr. Padmanabh Bhatt here. ಇವತ್ತು ನಾನು ಮಾತಾಡಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಮಂಕಿ ಪಾಕ್ಸ್ ಮತ್ತು ಮಂಕಿ ಫೀವರ್. ಇದು ಮಂಕಿ ಪಾಕ್ಸ್ ಅನ್ನುವಂತಹ ಶಬ್ದ ನೀವು ಇತ್ತೀಚೆಗೆ ಕೇಳಿರಬಹುದು. ಕೇರಳದಲ್ಲಿ ಮಂಕಿ ಪಾಕ್ಸ್ ಸ್ಟಾರ್ಟ್ ಆಗಿದೆ ಅಂತೆ, 2 ಕೇಸ್ ಇದೆ ಅಂತ ಹೇಳಿಬಿಟ್ಟು ನೀವು ಪೇಪರಲ್ಲಿ ಓದಿರ್ಬೋದು ಅಥವಾ ನ್ಯೂಸಲ್ಲಿ ಕೇಳಿರ್ಬೋದು. ಏನಿದು ಮಂಕಿ ಪಾಕ್ಸ್ ಅಂದರೆ? ಇನ್ನೊಂದು ಕಡೆ ಮಂಕಿ ಫೀವರ್ ಅಂತಲೂ ಇದೆ, ಅದು ಮುಂಚೆನೂ ಇತ್ತು, ಹೊಸದಾಗೇನು ಬಂದಿಲ್ಲ. ಬಟ್ ಈ ಮಂಕಿ ಪಾಕ್ಸ್ ಅನ್ನೋದು, ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮಂಕಿ ಪಾಕ್ಸ್ ಬಗ್ಗೆ ಈಗ ಫಸ್ಟ್ ಹೇಳ್ತೀನಿ. ಪಾಕ್ಸ್, ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್ ಕೇಳಿರ್ಬೋದು ನೀವು. ಪಾಕ್ಸ್ ಅಂದರೆ ಒಂದು ಗುಳ್ಳೆ ತರಹ ಬಂದುಬಿಟ್ಟು ಆಮೇಲೆ ಅದು ಒಡೆದು ಅದು ಕ್ರಸ್ಟ್ ಆಗೋದು, ಅದು ಒಂದು ಪುಡಿ ಥರ ಆಗೋದು. ಸೊ ಇದೂ ಮಂಕಿ ಪಾಕ್ಸ್. ಮಂಕಿ ಪಾಕ್ಸ್ ಅಂತ ಹೆಸರು ಯಾಕೆ ಬಂತು ಅಂತಂದರೆ, ಇದು ಸೌತ್ ಆಫ್ರಿಕಾದ ಅರಣ್ಯಗಳಲ್ಲಿರುವಂತಹ ಒಂದು ಜಾತಿಯ ಮಂಗಗಳಿಂದ, ಕೋತಿಗಳಿಂದ ಸ್ಟಾರ್ಟ್ ಆಗಿರುವಂಥದ್ದು. ಈ ಮಂಗಗಳು ಅವುಗಳ ದೇಹದಲ್ಲಿ, ಅವುಗಳ ಬಾಡಿಯಲ್ಲಿ ಒಂದು ವೈರಸ್ಸನ್ನು ಹೊತ್ಕೊಂಡಿರ್ತವೆ. ಅದು ಹೇಗೆ ಬಂತು ಅಂತ ಕೇಳಬೇಡಿ. ಇದು ವಿ ಕಾಲ್ ಇಟ್ ಆಸ್ ಝೂನೋಟಿಕ್ ಡಿಸೀಸ್. ಒಂದು ಮಂಕಿಯಿಂದ ಇನ್ನೊಂದು ಮಂಕಿಗೆ ಬರೋದು, ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬರುವಂತಹ ಕಾಯಿಲೆಗಳು. ಸೊ ಈ ಕಾಯಿಲೆದು ಲಕ್ಷಣ ಹೇಗೆ ಶುರುವಾಯಿತು ಅಂದರೆ, ಮಂಕಿಗಳಲ್ಲಿ ಅಂದರೆ ಕೋತಿಗಳಲ್ಲಿ ಫೀವರು ಬಂದು ಮೈಯೆಲ್ಲ ರ್ಯಾಷಸ್ ಆಗಿ ಆಮೇಲೆ ಅದು ಗುಳ್ಳೆಗಳು ಬರುವಂಥದ್ದು. ಈ ವೈರಸ್ಸನ್ನು ಕಾಡಿನಿಂದ ನಾಡಿಗೆ ಹೇಗೋ ಬರ್ತದೆ ಅದು. ಯಾಕಂದರೆ ಕಾಡಲ್ಲಿ ಕಟ್ಟಿಗೆ ಕಡಿಯೋರು ಹೋಗ್ತಾರೆ, ಜೇನು ಕುರುಬರು ಹೋಗ್ತಾರೆ. ಸೊ ಹಲವಾರು ಕಾರಣಕ್ಕೆ ಕಾಡಿನೊಳಗೆ ಹೋಗ್ತಾರಲ್ವ ಮನುಷ್ಯರು. ಅವರು ಕಾಂಟ್ಯಾಕ್ಟ್ ಬಂದಾಗ, ಈ ಮಂಕಿಗಳ ಹತ್ರ ಕಾಂಟ್ಯಾಕ್ಟ್ ಹೇಗೋ ಸ್ಪರ್ಶದಿಂದಲೋ ಹೇಗೋ ಅಥವಾ ಗಾಳಿಯಿಂದಲೋ ಹೇಗೋ ಗೊತ್ತಿಲ್ಲ, ಸ್ಪರ್ಶದಿಂದ, ಮುಖ್ಯವಾಗಿ ಸ್ಪರ್ಶದಿಂದ ಅದು ಒಂದು ಮಂಕಿಯಿಂದ ಇನ್ನೊಂದು ಮಂಕಿಗೆ ಬಂದು ಮನುಷ್ಯರಿಗೆ ಬರ್ತದೆ. ಮನುಷ್ಯ ಇದನ್ನು ಕಾಡಿನಿಂದ ನಾಡಿಗೆ ತಗೊಂಡು ಬರ್ತಾನೆ, ನಾಡಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾನೆ. ಹಾಗಾದರೆ ಈ ಮಂಕಿ ಪಾಕ್ಸ್ದು ಸಿಂಪ್ಟಮ್ಗಳೇನು, ಚಿಹ್ನೆಗಳೇನು? ಮೊದಲನೇದಾಗಿ ಜ್ವರ ಬಂದು ಅದರ ಜೊತೆ ಮೈಯಲ್ಲೆಲ್ಲ ರ್ಯಾಷಸ್ ಬೀಳ್ತದೆ, ಕೆಂಪು ಪ್ಯಾಚ್ ರ್ಯಾಷಸ್ಗಳು ಬೀಳ್ತವೆ. ಈ ರ್ಯಾಶ್ಗಳು 3-4 ದಿವಸ ಆದಮೇಲೆ ಉಬ್ಬುತ್ತವೆ. ರ್ಯಾಶ್ಗಳು ಕೆಂಪು ಉಬ್ಬುಗಳು ಕಾಣಿಸ್ಕೊಳ್ತವೆ. ಅದು ಎಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತದೆ ಅಂದರೆ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ. ಕೈ ಮತ್ತು ಕಾಲುಗಳಲ್ಲಿ ರೇಸ್ಡ್ ಸ್ವೆಲ್ಲಿಂಗ್, ಸ್ವಲ್ಪ ಸ್ಕಿನ್ಗಿಂತ ಮೇಲೆ ಸ್ವೆಲ್ ಆಗುವಂಥದ್ದು, ಆ ಥರ ರ್ಯಾಶು. ಈ ಸ್ವೆಲ್ಲಿಂಗ್ನಲ್ಲಿ ಮಧ್ಯದಲ್ಲಿ ಒಂದು ಡಿಂಪಲ್ ಥರ ಇರ್ತದೆ, ಒಂಚೂರು ಒಳಗಡೆ ಕೆನ್ನೆ ಗುಳಿ ಬಿದ್ದ ಹಾಗೆ ಅಲ್ಲಿ ಒಂದು ಗುಳಿ ಬೀಳ್ತದೆ. ಸೊ ಯಾರಿಗೆ ಜ್ವರ ಆಮೇಲೆ ಮೈಕೈ ನೋವು, ಈ ಥರ ಬ್ಲಿಸ್ಟರ್ಸ್, ಅದು ಹೇಳಿದಲ್ಲ ಕೆಂಪು ಗುಳ್ಳೆಗಳು, ಬ್ಲಿಸ್ಟರ್ಸ್ ಕಾಣಿಸ್ಕೊಳ್ತಾವೋ ಅವರಿಗೆ ಬಹುಶಃ ಮಂಕಿ ಪಾಕ್ಸ್ ಬಂದಿದೆ ಅಂತ ನಾವು ಅಂದ್ಕೊಳ್ಬೋದು. ಸೊ ಅದು ಬೈ ಕಾಂಟ್ಯಾಕ್ಟ್ ಅಂತ ಹೇಳಿದೆ. ಈ ಕಾಂಟ್ಯಾಕ್ಟ್ ಯಾವ ಥರನೂ ಆಗಿರ್ಬೋದು. ನಮ್ಮ ಸೌತ್ ಆಫ್ರಿಕಾದಿಂದ ಕೇರಳಕ್ಕೆ ಹೇಗೆ ಬಂತು, ಇದನ್ನೆಲ್ಲ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಬಂದಿದೆ. ಹೇಗೆ ಕೊರೋನಾ ವೈರಸ್ ಹೇಗೆ ನಮ್ಮ ಫಸ್ಟು ಅದು ವುಹಾನಲ್ಲಿ ಶುರುವಾಯಿತು, ಅಲ್ಲಿಂದ ಅಮೇರಿಕಕ್ಕೆ ಹೋಯಿತು, ಅಮೇರಿಕದಿಂದ ಇಂಡಿಯಾಕ್ಕೆ ಬಂತು, ಬೇರೆ ದೇಶಗಳಿಗೆ ಬಂತು, ಅದೆಲ್ಲ ನಾವು ಚೈನನ್ನು ಟ್ರೇಸನ್ನು ನೋಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ಮಂಕಿ ಪಾಕ್ಸ್ ಅನ್ನುವಂಥ ಕಾಯಿಲೆ ಮಂಕಿಗಳಿಂದ ಸ್ಟಾರ್ಟ್ ಆಗಿ, ಸೌತ್ ಆಫ್ರಿಕಾದ ಮಂಕಿಗಳಿಂದ ಸ್ಟಾರ್ಟ್ ಆಗಿ ಈಗ ಇಂಡಿಯಾದಲ್ಲಿ ಕೂಡ ಬಂದಿದೆ, ಬೇರೆ ದೇಶಗಳಲ್ಲಿ ಹರಡ್ತಾ ಇದೆ ಅನ್ನುವಂಥದ್ದು ಮಾತ್ರ ನಿಮಗೆ ಈಗ ಬೇಕಾಗಿರುವಂಥದ್ದು. ಹಾಗಾದರೆ ಇದ್ರದ್ದು ಕಾಯಿಲೆ ಲಕ್ಷಣಗಳು ಹೇಳಿದೆ ನಾನು, ಜ್ವರ ಇದು ಇತ್ಯಾದಿಗಳು. ಸುಮಾರು ಈ ಜ್ವರ 1 ವಾರ 10 ದಿವಸದವರೆಗೆ ಹೋಗ್ಬೋದು. ಆ ಮೈಯಲ್ಲಿರುವ ಬ್ಲಿಸ್ಟರ್ಗಳು ಕ್ರಮೇಣ ಕುಗ್ಗಿ ಅದು ಸಿಪ್ಪೆ ಥರ ಆಗಿ ಅದು ಬ್ಲಿಸ್ಟರ್ಗಳಾಗಿ, ಅಂದರೆ ಚಿಕನ್ ಪಾಕ್ಸ್ ಆಗ್ತದಲ್ವ, ಹಾಗೆಯೇ ಚಿಕನ್ ಪಾಕ್ಸ್ ನೀವು ನೋಡಿರ್ಬೋದು ಭಾಳ ಜನಕ್ಕೆ. ಸೊ ಅದು
ಕನ್ನಡ ಲೋಕಲ್ ಕನ್ನಡದಲ್ಲಿ ಚಿಕ್ಕಮ್ಮ ಅಂತಾರೆ. ಸ್ಮಾಲ್ ಪಾಕ್ಸಿಗೆ ದೊಡ್ಡಮ್ಮ ಅಂತ ಇದ್ರೆ ಅದೀಗ ಝೀರೋ ಆಗಿಬಿಟ್ಟಿದೆ, ಎಲ್ಲೂ ಇಲ್ಲ ಈಗ ಅದು. ಚಿಕನ್ ಪಾಕ್ಸ್ ಥರಾನೇ ಕ್ರಸ್ಟ್ಗಳು, ಅಂದರೆ ಅದು ಪದರವಾಗಿ ಉದುರು ಬಿಡ್ತದೆ. ಆ ಗುಳ್ಳೆಗಳು ಬಂದಿರೋದು ಉದುರು ಹೋಗಿಬಿಡ್ತದೆ. ಉದುರು ಹೋಗಿಬಿಟ್ಟು ಒಂದು ಥಿಯರಿ ಪ್ರಕಾರ ಈ ಉದುರು ಹೋಗುವಾಗ ಪುಡಿ ಏನಿದೆಯೋ ಅದನ್ನು ಸೇವಿಸಿದವರಿಗೆ ಬರುತ್ತೆ ಮತ್ತೆ ಅಂತ ಹೇಳಿಬಿಟ್ಟು ಕೂಡ ಒಂದು ಥಿಯರಿ ಇದೆ. ಅದು ಅಲ್ಲದೆ ಇದನ್ನು ಈ ಕಾಯಿಲೆ ಬಂದವ್ರನ್ನ ಯಾರು ಸ್ಪರ್ಶ ಮಾಡ್ತಾರೋ, ಯಾರು ಸುಮ್ಮನೆ ಟಚ್ ಮಾಡ್ತಾರೋ, ಮನೆಯಲ್ಲಿರೋರೇ ಆಗಲಿ ಯಾರೇ ಆಗಲಿ ಟಚ್ ಮಾಡ್ತಾರೋ ಅವರಿಗೂ ಬರ್ಬೋದು. ಅಫ್ಕೋರ್ಸ್ ಒಂದು ಸರ್ತಿ ಆ ಪೇಷಂಟು ಏನಾದರೂ ಅಡ್ಮಿಟ್ ಆದರೆ ಡಾಕ್ಟ್ರುಗಳು ನರ್ಸ್ಗಳು ಗ್ಲೌ ಹಾಕ್ಕೊಂಡೆಲ್ಲ ಪರೀಕ್ಷೆ ಮಾಡ್ತಾರೆ, ಜ್ವರ ಇತ್ಯಾದಿ ಪರೀಕ್ಷೆ ಮಾಡ್ತಾರೆ. ಅವರು ಪ್ರೊಟೆಕ್ಷನ್ ಆಗಿರ್ತದೆ, ಮಾಸ್ಕ್ಗಳು ಹಾಕ್ಕೊಳ್ತಾರೆ. ಸೊ ಅವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಾವು ಕೂಡ ನಮಗೆ ಬಾರದಾಗಿ ತಡೆಗಟ್ಟಬೇಕಾದ್ರೆ ಒಂದನೇದಾಗಿ ಮಾಸ್ಕನ್ನು ಬಳಸಬೇಕು. ಆಮೇಲೆ ಡೈರೆಕ್ಟಾಗಿ ಯಾರನ್ನ ಕೈನಲ್ಲಿ ಮುಟ್ಟಬಾರ್ದು, ಜ್ವರ ಇರುವವರನ್ನು ಆದಷ್ಟು ನಾವು ದೂರದಲ್ಲಿರಬೇಕು. ಕೊರೋನಾ ಟೈಮ್ನಲ್ಲಿ ಯಾವ ಥರ ಮಾಡ್ತಾಯಿದ್ದು ಅದೇ ತರಹ 6 ಅಡಿ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬಹಳ ಉತ್ತಮ. ಇದು ಭಾಳ ವೈರಸ್ಗಳನ್ನು ಇದು ಮಾಡ್ತದೆ. ಮಾಮೂಲಿ ಕೋಲ್ಡ್ ಆದರೂ ಅಷ್ಟೇ ನಾವು ಹೇಳ್ತೀವಿ ಆದಷ್ಟು ದೂರ ಇರಿ, ಆದಷ್ಟು ಅಕ್ಷಿ ಅನ್ನೋರ ಹತ್ರ ದೂರ ಇರಿ. ದೂರ ಇರೋದು ಹೇಗೆ? ಅವರೇ ಹತ್ತಿರ ಬಂದು ಅಕ್ಷಿ ಅಂದರೆ ಮಾಡಿದರೆ ಏನು ಮಾಡೋದು? ಮಾಸ್ಕ್ ಹಾಕ್ಕೊಳ್ಳಿ. ಮಾಸ್ಕ್ ಅನ್ನೋದೇನು ಹೊಸ ಸಂಶೋಧನೆ ಅಲ್ಲ. ನೀವು ಸಾಮಾನ್ಯ ಜನಗಳು ಮಾಸ್ಕ್ಗಳು ಹಾಕೋದು ಕೊರೋನಾ ಟೈಮಲ್ಲಿ ಕಲ್ತಿದ್ದೀರಾ. ಆದರೆ ನಾವು ವೈದ್ಯರುಗಳು ಮೊದಲಿಂದ ಹಾಕ್ತಾಯಿದ್ದು. ನಾವು ಒಂದು ಮೈನರ್ ಆಪ್ರೇಷನ್ ಥಿಯೇಟ್ರಲ್ಲಿ ಚಿಕ್ಕ ಆಪ್ರೇಷನ್ ಮಾಡಬೇಕಾದ್ರೂ ನಾವು ಮಾಸ್ಕ್ ಹಾಕ್ಕೊಂಡು ಹೋಗ್ತಾಯಿದ್ವು. ಅಂದರೆ ನಮ್ಮಿಂದ ಪೇಷಂಟಿಗೆ ರೋಗ ಬರಬಾರ್ದು. ಹಾಗೆಯೇ ಪೇಷಂಟ್ದು ಏನಾದರೂ ಚರ್ಮ ವ್ಯಾಧಿಗಳು ಅಥವಾ ಏನಾದರೂ ವೈರಸ್ಗಳು ಅವರ ಇದರಲ್ಲಿ ಇದ್ದರೆ ಅದು ನಮಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಮಾಸ್ಕ್ಗಳನ್ನು ಬಳಸೋದು. ಸೊ ಮಾಸ್ಕ್ ಬಳಸೋದು ಒಂದು ಪರಿಹಾರ. ಎರಡನೇದಾಗಿ ಇತ್ತೀಚೆಗೆ ಏನು ಕಂಡುಹಿಡಿದಿದ್ದಾರೆ ಅಂತಂದರೆ, ಚಿಕನ್ ಪಾಕ್ಸಿಗೆ ಮತ್ತು ಸ್ಮಾಲ್ ಪಾಕ್ಸಿಗೆ ಹೇಗೆ ವ್ಯಾಕ್ಸಿನ್ ಕಂಡುಹಿಡಿದ್ರೋ ಹಾಗೆಯೇ ಮಂಕಿ ಪಾಕ್ಸ್ಗೆ ಕೂಡ ವ್ಯಾಕ್ಸಿನ್ಗಳು ಕಂಡುಹಿಡಿದಿದ್ದಾರೆ. ಸೊ ನೀವು ಸಂಬಂಧಪಟ್ಟ ಅಂದರೆ ಈ ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದರೆ ಇದರದ್ದು ವ್ಯಾಕ್ಸಿನ್ ಸಿಗುತ್ತೆ, ಮಂಕಿ ಪಾಕ್ಸ್ ವ್ಯಾಕ್ಸಿನ್ನು. ಅದನ್ನು ಹಾಕಿಸ್ಕೊಂಡ್ಬಿಟ್ಟು ಅದು ಬಾರದ ಹಾಗೆ ತಡೆಗಟ್ಬೋದು. ಮತ್ತು ಯಾರಿಗಾದರೂ ಮನೆಯಲ್ಲಿ ಬಂದುಬಿಟ್ಟಿದ್ದರೆ ಆವಾಗ ನೀವು ಇದು ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಡಿ. ದಯವಿಟ್ಟು ಪೇಷಂಟನ್ನು ಐಸೋಲೇಟ್ ಮಾಡಿ ಬೇರೆ ರೂಮ್ನಲ್ಲಿಡಿ. ಕೊರೋನಾ ಟೈಮ್ನಲ್ಲಿ ಮಾಡಿದ ಹಾಗೆಯೇ ಬೇರೆ ರೂಮಲ್ಲಿಡಿ. 1 ವಾರ 10 ದಿವಸ ಅವ್ರನ್ನು ಐಸೋಲೇಟ್ ಮಾಡಿ ಅವರಿಗೆ ಬೇಕಾದಂತಹ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ, ನಾವು ಅದಕ್ಕೆ ಮಂಕಿ ಪಾಕ್ಸಿಗೆ ಅಂತ ಇನ್ನೂ ಟ್ರೀಟ್ಮೆಂಟ್ ಏನು ಕಂಡುಹಿಡಿದಿಲ್ಲ, ಆದ್ರೂ ಫ್ಲಾವಿಡಿವಿರ್ ಅಂತ ಆ್ಯಂಟಿ ವೈರಲ್ ಮಾತ್ರೆಗಳ ಕೊಟ್ಟಿದ್ದೀವಿ, ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿದರೆ ಅವರು ಆ ಥರದ ಮಾತ್ರೆಗಳೇನಾದರೂ ಬರ್ಕೊಡ್ಬೋದು, ಆ್ಯಂಟಿ ವೈರಲ್ ಮೆಡಿಸಿನ್ಗಳನ್ನು ಬರ್ಕೊಡ್ಬೋದು. ಮತ್ತು ಜ್ವರಕ್ಕೆ ಅದಕ್ಕೆ ಸರಿಯಾಗಿ ಜ್ವರದ ಜೊತೆ ಒಂಚೂರು ಕೆಮ್ಮು, ಆಮೇಲೆ ಒಂದು ಬ್ಲಿಸ್ಟರ್ ಥರ ಬರುತ್ತೆ ಅಂತ ಹೇಳಿದ್ರೆ, ಉಬ್ಬು ಥರ ಬರುತ್ತೆ ಅಂತ ಹೇಳಿದ್ನಲ್ವಾ, ಅದು ಒಂಚೂರು ತುರಿಕೆ ಆಗ್ಬೋದು ಅಥವಾ ಬರ್ನಿಂಗ್ ಆಗ್ಬೋದು. ಅದಕ್ಕೆ ಸೂದನಿಂಗ್ ಲೋಷನ್ ಏನಾದರೂ ಬರ್ಕೊಡ್ತಾರೆ. ಸೊ ಆಮೇಲೆ ಡಾಕ್ಟ್ರು ನಿಮ್ಮ ಕುಟುಂಬ ವೈದ್ಯರು ತಪಾಸಣೆ ಮಾಡುವಾಗ ಗಂಟ್ಲು ಒಳಗಡೆ ಎಲ್ಲ ಕಡೆ ನೋಡ್ತಾರೆ. ಯಾಕೆಂದರೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬೇರೆ ಬೇರೆ ಥರ ಬರ್ತದೆ, ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಸೊ ಅದನ್ನು ನಿಮ್ಮ ಕುಟುಂಬ ವೈದ್ಯರಿಗೆ ಬಿಡಿ. ಅವರು ತಮ್ಮ ನಾಲೆಜಿನಿಂದಾಗಿ, ಕುಟುಂಬ ವೈದ್ಯರು ಅಂದರೆ ನಾನು ಮುಂಚೆನೂ ಹೇಳಿದೆ, ಮಿನಿಮಮ್ MBBS ಜೊತೆಗೆ ಒಂದು 10-15 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ನಿಮ್ಮ ಕುಟುಂಬ ವೈದ್ಯರನ್ನಾಗಿ ಸ್ವೀಕಾರ ಮಾಡಿ, ಅವರು ಹೇಳಿದಂಗೆ ಮಾಡಿ. ಅವ್ರ ಕೈನಲ್ಲಿ ಆಗಲಿಲ್ಲ ಅಂದರೆ, ಅಥವಾ ಈ ವೈರಸ್ ಡಿಸೀಸ್, ಈ ಮಂಕಿ ಪಾಕ್ಸ್ ಕಾಯಿಲೆ ಜೊತೆ ಸೆಕೆಂಡ್ರಿ ಇನ್ಫೆಕ್ಷನ್ಗಳು ಯಾಕಂದರೆ ಬರೀ ವೈರಸ್ಗಳು ಒಳಗೆ ಹೋಗೋದಲ್ಲ, ಬ್ಯಾಕ್ಟೀರಿಯಾಗಳು ಕೂಡ ಒಳಗೆ ಹೋಗ್ಬೋದು, ಬೇರೆ ವಾತಾವರಣದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ಬೋದು. ಸೊ ಸೆಕೆಂಡ್ರಿ ಇನ್ಫೆಕ್ಷನ್ ಆಗ್ಬೋದು. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಬೇಕು ಬೇಡ ಅನ್ನೋದನ್ನು ನಿಮ್ಮ ವೈದ್ಯರು ತೀರ್ಮಾನ ಮಾಡಲಿ. ವೈದ್ಯರ ಕೈನಲ್ಲಿ ಆಗಲಿಲ್ಲ ಅಂದರೆ ಅವರು ಸಮೀಪದ ದೊಡ್ಡ ಆಸ್ಪತ್ರೆಗೆ ನಿಮ್ಮನ್ನು ಕಳಿಸ್ತಾರೆ ಫಾರ್ ಫರ್ದರ್ ಇವ್ಯಾಲ್ಯುಯೇಷನ್. ಹೀಗೆ ಮಂಕಿ ಪಾಕ್ಸ್ ಅನ್ನುವಂತಹ ಕಾಯಿಲೆ ಹೊಸ ಒಂದು ಕಾಯಿಲೆ. ಈಗ ನಾನು ಫಸ್ಟ್ ಓಪನಿಂಗ್ ಇದರಲ್ಲಿ ಹೇಳಿದ್ದೀನಿ, ನಾನು ಮಂಕಿ ಪಾಕ್ಸ್ಗಿಂತ ಮುಂಚೆನೂ ಮಂಕಿ ಫೀವರ್ ಅಂತ ಒಂದಿತ್ತು. ಇದು ಎಷ್ಟು ಹಳೆಯದು ಅಂತ ಅಂದರೆ ಹೆಚ್ಚು ಕಮ್ಮಿ ನಾನು ಓದ್ತಾ ಇರುವಾಗಿನ MBBS ಓದ್ತಾ ಆಗಿರೋ ಕಾಲದಲ್ಲಿ ಕೂಡ ಮೈಕ್ರೋಬಯಾಲಜಿ ಓದಬೇಕಾದ್ರೆ ನಾವು ಈ ಮಂಕಿ ಫೀವರ್ ಬಗ್ಗೆ ಕೇಳಿದ್ದೆವು. ಇದು ಆವಾಗ ಸ್ಪೆಸಿಫಿಕ್ಕಾಗಿ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಇತ್ತು.
ಮಲೆನಾಡಿನಲ್ಲಿ ಕೂಡ ಈ ಮಂಕಿ ಫೀವರ್, ಇದಕ್ಕೆ ಇನ್ನೊಂದು ಹೆಸರು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಕ್ಯಾಸನೂರ್ ಅನ್ನೋದು ಇವಾಗಿನ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಆ ಭಾಗದ ಕಾಡುಗಳಲ್ಲಿ ಮೊದಲನೇದಾಗಿ ಕೋತಿಗಳಲ್ಲಿ ಕಾಣಿಸ್ಕೊಳ್ತು, ಮಂಗಗಳಲ್ಲಿ ಕಾಣಿಸ್ಕೊಳ್ತು. ಸೊ ಅದಕ್ಕೆ ನಾವು KFD ಅಂತಲೂ ಹೇಳ್ತೀವಿ. ಅದು ನಮ್ಮ ಓದಿನ ಕಾಲದಲ್ಲಿ ಸುಮಾರು 1970-75 ಆ ಟೈಮ್ನಲ್ಲಿ ಕೂಡ ಈ ಕಾಯಿಲೆ ಸ್ಟಾರ್ಟ್ ಆಗಿತ್ತು. ಅದು KFD ನಮಗೆ ಮೆಡಿಕಲ್ MBBS ಅಲ್ಲಿ ಮೆಡಿಸಿನ್ನಲ್ಲಿ KFD ಅನ್ನೋದು ಮೈಕ್ರೋಬಯಾಲಜಿಯಲ್ಲಿ ಒಂದು ಶಾರ್ಟ್ ನೋಟ್ ಬರೀಲಿಕ್ಕೆ ಬರ್ತಾಯಿತ್ತು. ಸೊ ನಾವು ಆವಾಗ ಪ್ರಿಪೇರ್ ಮಾಡ್ತಾಯಿದ್ದು, ಜಸ್ಟ್ ಲಿಮಿಟೆಡ್ ನಾಲೆಜಲ್ಲಿ ಇತ್ತು ಆವಾಗ. ಸೊ ಅದರ ಬಗ್ಗೆ ಮತ್ತೆ ಸಂಶೋಧನೆಗಳು ನಡೆದು ಇದು ಮಂಕಿ ಪಾಕ್ಸ್ ಥರ ಇಲ್ಲಿ ಬ್ಲಿಸ್ಟರ್ಗಳು ಬರಲ್ಲ, ಆದರೆ ಇದು ಒರಿಜಿನ್ನು ಕಾಡು ಮಂಕಿಗಳಿಂದ ಬೇಟೆಗಾರರ ಮೂಲಕ ಅಥವಾ ಕಾಡಿನಲ್ಲಿ ಕಟ್ಟಿಗೆ ಇತ್ಯಾದಿ ಆಯ್ಕೊಳ್ಳುವವರು ಇರ್ತಾರಲ್ವ, ಮರ ಕಡಿಯೋರವರು, ಅವರ ಮೂಲಕ ನಾಡಿಗೆ ಬರ್ತದೆ. ಅವರು ಬಂದ ಮೇಲೆ ಅವರಿಗೆ ಜ್ವರ, ಅತೀವ ಜ್ವರ, ಸ್ವಲ್ಪ ಕೆಮ್ಮು, ನೆಗಡಿ, ಮಾಮೂಲಿ ವೈರಲ್ ಕಾಯಿಲೆ ಡಿಸೀಸ್ಗಳು ಬರೋ ಹಾಗೆ ಬರ್ತದೆ. ಓನ್ಲಿ ಡಿಫರೆನ್ಸ್ ಏನು ಅಂತ ಅಂದರೆ ಈ ಕಾಯಿಲೆ ಬಂದವರಿಗೆ 5 ದಿವಸದಲ್ಲೆಲ್ಲ ಕಮ್ಮಿ ಆಗೋದಿಲ್ಲ. 1 ವಾರ 10 ದಿವಸ ಕೂಡ ಇದು ಎಳ್ಕೊಂಡು ಹೋಗ್ಬೋದು ಜ್ವರ. ಆಮೇಲೆ ಇದಕ್ಕೆ ಸಿಂಪ್ಟಮ್ಯಾಟಿಕ್ ಆಗಿ, ಅಂದರೆ ನಿಮಗೆ ಏನು ಸಿಂಪ್ಟಮ್ ಇದೆಯೋ ಅದಕ್ಕೆ ಸರಿಯಾಗಿ ವೈದ್ಯರು ಔಷಧಿ ಕೊಡ್ತಾರೆ. ಜ್ವರ, ಮೈಕೈ ನೋವು, ತಲೆನೋವು ಇದ್ದರೆ ಅದಕ್ಕೆ ಒಂದು ಪ್ಯಾರಾಸಿಟಮಾಲ್ ಇತ್ಯಾದಿ ಕೊಡ್ತಾರೆ. ಜೊತೆಗೆ ಸೆಕೆಂಡ್ರಿ ಇನ್ಫೆಕ್ಷನ್ ಇದ್ದರೆ, ಆಮೇಲೆ ಇದರದ್ದು ಕಾಂಪ್ಲಿಕೇಶನ್ ಏನು ಅಂತಂದರೆ ವೈರಲ್ ನ್ಯುಮೋನಿಯಾ ಆಗ್ಬೋದು. ಅಂದರೆ ಶ್ವಾಸಕೋಶಕ್ಕೆ, ಯಾಕಂದರೆ ಇದು ಸ್ಪರ್ಶದಿಂದ ಬರೋದಲ್ಲ, ಇದು ನೇರ ಗಾಳಿಯಿಂದ ಬರುವಂಥದ್ದು. ಸೊ ಗಾಳಿಯಿಂದ ಬರುವಾಗ ಶ್ವಾಸಕೋಶಕ್ಕೆ ಹೋಗ್ತದೆ. ಸೊ ಶ್ವಾಸಕೋಶದಲ್ಲಿ ಇದು ತೊಂದರೆ ಕೊಡ್ಬೋದು. ಸೊ ಅದು ನ್ಯುಮೋನಿಯಾ ಆಗಿ ಕನ್ವರ್ಟ್ ಆಗ್ಬೋದು. ಸೊ ವೈರಲ್ ನ್ಯುಮೋನಿಯಾ ಆದರೆ ಒಂಚೂರು ರಿಸ್ಕ್ ಜಾಸ್ತಿ. ಸೊ ಅದು ಖಂಡಿತವಾಗಿ ನೀವು ನಿಮ್ಮ ವೈದ್ಯರು ಅಥವಾ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಶ್ವಾಸಕೋಶ ತಜ್ಞರ ಹತ್ರ ನೀವು ಕನ್ಸಲ್ಟ್ ಮಾಡಬೇಕಾಗ್ತದೆ. ಅವರು ಅದಕ್ಕೆ ಬೇಕಾದ ಹಾಗೆ ನೋಡ್ತಾರೆ. ಎಷ್ಟು ಶ್ವಾಸಕೋಶದ ನ್ಯುಮೋನಿಯಾದಲ್ಲಿ ಫಸ್ಟು ಇದಾಗ್ತದೆ, ಅದು ಕೆಂಪಗಾಗ್ಬಿಟ್ಟು ಊತ ಬಂದುಬಿಟ್ಟು ನೀರು ಸೇರಿಕೊಂಡು ಎಲ್ಲ ಆಗ್ಬೋದು. ಸೊ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದರ ಮೇಲೆ ನಿಮ್ಮ ಚಿಕಿತ್ಸೆ ಕೂಡ ಅವಲಂಬಿತವಾಗಿರ್ತದೆ. ಅದನ್ನು ಶ್ವಾಸಕೋಶ ತಜ್ಞರು, ಅಂದರೆ ನಿಮಗೆ ಅರ್ಥ ಆಗೋ ಭಾಷೆ ಅಂದರೆ ಪಲ್ಮನಾಲಜಿಸ್ಟ್ಗಳು, ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸರಿಪಡಿಸ್ತಾರೆ. ಹೀಗೆ ಮಂಕಿ ಪಾಕ್ಸ್ ಅನ್ನೋದು ಒಂದು ಬೇರೆ ಕಾಯಿಲೆ, ಮಂಕಿ ಫೀವರ್ ಅಥವಾ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅನ್ನೋದೊಂದು ಬೇರೆ ಕಾಯಿಲೆ ಎಂದು ನಿಮಗೆ ಸ್ಪಷ್ಟೀಕರಣ ನೀಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನನ್ನದು ಇನ್ನೊಂದು ಚಾನಲ್ ಇದೆ, ಡಾಕ್ಟರ್ ಭಟ್ಸ್ ಮೆಡಿಕಲ್ ಅಪ್ಡೇಟ್ಸ್ ಅಂತ ಹೇಳಿ. ಅದಕ್ಕೆ ಯಾರ್ಯಾರು ಮೆಂಬರ್ ಆಗಿದ್ದೀರೋ ಅವ್ರಿಗೆ ಇದೆಲ್ಲ ವಿಷಯ ಆಲ್ರೆಡಿ ನಾನು ಹೇಳಿದ್ದೇನೆ. 1 ವಾರ 10 ದಿವಸದ ಹಿಂದೆಯೇ ಇದರ ಬಗ್ಗೆ ತಿಳಿಸಿದ್ದೀನಿ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಅಲ್ಲ, ಅದು ನಾನು ಸೆಲೆಕ್ಟ್ ಮಾಡೋದು ಕೆಲವ್ರನ್ನ. ಯಾಕೆಂದರೆ ನಾನು ಅದು ಎಲ್ಲಿಯಾದರೂ ಜರ್ನಲ್ಗಳಲ್ಲಿ ಓದಿರ್ತೀನಿ. ಆ ಓದಿರೋದನ್ನು ನಾನು ಹಾಗೇನೆ ಅದನ್ನು ಆ ಡಾಕ್ಟರ್ ಭಟ್ ಗ್ರೂಪಿಗೆ ಮೆಡಿಕಲ್ ಅಪ್ಡೇಟ್ಸ್ ಗ್ರೂಪಿಗೆ ನಾನೇ ಅದನ್ನು ಫಾರ್ವರ್ಡ್ ಮಾಡ್ತೀನಿ. ಹಾಗಾಗಿ ಅದರ ಮೆಂಬರ್ಗಳಿಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಅದು ಇಂಗ್ಲೀಷ್ನಲ್ಲಿದೆ. ಆದ್ದರಿಂದ ಬಾಕಿ ನನ್ನ ಸಾಮಾನ್ಯ ರೋಗಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ನಾನಿವತ್ತು ಕನ್ನಡದಲ್ಲಿ ನನಗೆ ಗೊತ್ತಿರುವಷ್ಟನ್ನು ವಿವರಿಸಿ ಹೇಳಿದ್ದೀನಿ. ಇಷ್ಟು ಹೇಳಿ ಮಂಕಿ ಪಾಕ್ಸ್ ಮತ್ತು ಮಂಕಿ ಫೀವರ್ ಅನ್ನುವಂತಹ 2 ವಿಷಯಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಚಂದಾದಾರರಾಗಲಿಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಚಂದಾದಾರರ ಸಂಖ್ಯೆ ಜಾಸ್ತಿ ಆಗಬೇಕು. ಇದರಿಂದ ನನಗೇನು ಆರ್ಥಿಕ ಲಾಭ ಇಲ್ಲ, ಆದರೆ ಸಾಮಾನ್ಯ ಜ್ಞಾನ ಬಹಳ ಜನಕ್ಕೆ ಸಿಗುತ್ತೆ. ಫ್ರೀ ಆಫ್ ಕಾಸ್ಟ್ ಮೆಡಿಕಲ್ ಜ್ಞಾನ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಬೇರೆ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ಎಂದು ಹೇಳಿ ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.